ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯರೇ, ಮರಣದ 40 ದಿನಗಳ ಮೊದಲು ಒಬ್ಬ ವ್ಯಕ್ತಿಯು ಅಲ್ಲಾಹನಿಂದ ಯಾವ ಸಂದೇಶಗಳನ್ನು ಪಡೆಯುತ್ತಾನೆ ಎಂದು ನಿಮಗೆ ತಿಳಿದಿದೆಯೇ? ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಯಾವ ರೀತಿಯ ಕನಸುಗಳನ್ನು ಹೆಚ್ಚಾಗಿ ಕಾಣಲು ಪ್ರಾರಂಭಿಸುತ್ತಾನೆ? 7 ಆಕಾಶಗಳ ಮೇಲೆ ಅಲ್ಲಾಹನ ಸಿಂಹಾಸನದ ಕೆಳಗೆ ಒಂದು ಶ್ರೇಷ್ಠ ವೃಕ್ಷವಿದೆ. ಅದರ ಎಲೆಗಳ ಮೇಲೆ ಮೃತರ ಹೆಸರುಗಳನ್ನು ಬರೆಯಲಾಗಿದೆ. ನಂತರ ಮರಣದ ದೂತನು ಆ ಎಲೆಯೊಂದಿಗೆ ಏನು ಮಾಡುತ್ತಾನೆ? ಮರಣದ ಸಮಯದಲ್ಲಿ 5 ವಿಶೇಷ ದೂತರು ಮರಣಾಸನ್ನನಾದ ವ್ಯಕ್ತಿಗೆ ಯಾವ ವಿಶೇಷ ಪದಗಳನ್ನು ಹೇಳುತ್ತಾರೆ? ಈ ಲೇಖನವು ತುಂಬಾ ಜ್ಞಾನವರ್ಧಕವಾಗಿರುತ್ತದೆ. ಪವಿತ್ರ ಕುರಾನ್ನ ಸೂರತುಲ್ ಮುನ್ ಎಂಬ ಅಧ್ಯಾಯದಲ್ಲಿ ಅಲ್ಲಾಹನು ಘೋಷಿಸಿದ್ದಾನೆ, ನಿನ್ನನ್ನು ನಾವು ವ್ಯರ್ಥವಾಗಿ ಸೃಷ್ಟಿಸಿದ್ದೇವೆ ಎಂದು ನಿನ್ನನ್ನು ನಿನ್ನ ಒಡೆಯನ ಬಳಿಗೆ ಮರಳಿ ಕರೆಯಲಾಗುವುದಿಲ್ಲ ಎಂದು ನಿನಗೆ ತೋರುತ್ತದೆಯೇ? ಪ್ರಿಯರೇ, ನಾವು ವಾಸಿಸುವ ಈ ಲೋಕವು ಕೇವಲ ವಂಚನೆಯ ಲೋಕವೆಂದು ನಿಮಗೆ ತಿಳಿದಿದೆಯೇ? ಈ ಸುಂದರವಾಗಿ ಕಾಣುವ ಆಕರ್ಷಕವಾಗಿ ತೋರುವ ಲೋಕವು ನಿಮ್ಮ ಕಣ್ಣುಗಳ ಮುಂದೆ ಇಡಲಾಗಿರುವ ಒಂದು ಪರದೆಯಷ್ಟೇ. ಈ ಪರದೆಯ ಹಿಂದೆ ಒಂದು ಭಯಾನಕ ಮತ್ತು ಭೀತಿಕಾರಕ ಸತ್ಯವು ಅಡಗಿದೆ. ಪ್ರಿಯ ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ಮರಣ ಹೊಂದಿದಾಗವನ ಕಣ್ಣುಗಳಿಂದ ಈ ಪರದೆಯನ್ನು ತೆಗೆಯಲಾಗುತ್ತದೆ. ನಂತರ ಅವನು ಒಂದು ಹೊಸ ಲೋಕವನ್ನು ಕಾಣುತ್ತಾನೆ. ಅದು ವಾಸ್ತವವಾಗಿ ಅವನ ನಿಜವಾದ ಮತ್ತು ಸತ್ಯವಾದ ಲೋಕವಾಗಿರುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಈ ಸುಂದರವೆಂದು ತೋರುವ ಲೋಕವನ್ನು ಬಿಟ್ಟು ತನ್ನ ನಿಜವಾದ ಲೋಕಕ್ಕೆ ಹೋಗಬೇಕಾಗಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಒಮ್ಮೆ ಆ ಲೋಕಕ್ಕೆ ಪ್ರವೇಶಿಸಿದರೆ ಅವನಿಗೆ ಈ ಲೋಕಕ್ಕೆ ಮರಳಲು ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿಯು ಗೌರವದಿಂದ ಹಜರತ್ ಅಲಿಯವರನ್ನು ಸಮೀಪಿಸಿ ಹೇಳಿದನು, ಓ ಅಮೀರ್, ಮಿನ್ನನ್ನ ಒಬ್ಬ ಸ್ನೇಹಿತನು ನಿನ್ನೆ ಮರಣ ಹೊಂದಿದನು. ಕೆಲವು ದಿನಗಳಿಂದ ಅವನು ತನ್ನ ಮರಣವು ಸಮೀಪಿಸುತ್ತಿದೆ ಎಂದು ಮಾತನಾಡುತ್ತಿದ್ದನು. ನನ್ನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ತನ್ನ ಮರಣವು ಸಮೀಪಿಸುತ್ತಿದೆ ಎಂದು ತಿಳಿಯಲು ಸಾಧ್ಯವೇ? ಹಜರತ್ ಅಲಿ ಹೇಳಿದರು, ಓ ಅಲ್ಲಾಹನ ಸೇವಕನೇ, ಗಮನಿಸು, ಸರ್ವಶಕ್ತನಾದ ಅಲ್ಲಾಹನು ಮನುಷ್ಯರಿಗಾಗಿ ಆಲಮೆ ಮಲಕುತ್, ಆಲಮೆ ಬಿಯ, ಆಲಮೆ ಅರ್ವ ಎಂಬ ಸ್ಥಳಗಳಲ್ಲಿ ಮಲಕುಲ್ ಮೌತ್ನನ್ನು ನೇಮಿಸಿದ್ದಾನೆ. ಅದು ಮನುಷ್ಯರಿಗೆ ಮುಂಬರುವ ಅಪಾಯಗಳ ಬಗ್ಗೆ, ದುರಂತಗಳ ಬಗ್ಗೆ, ಪರೀಕ್ಷೆಗಳ ಬಗ್ಗೆ ಮುಂಗಾಣಿಕೆಯ ಎಚ್ಚರಿಕೆಯನ್ನು ನೀಡುತ್ತದೆ. ಲೌಕಿಕ ಜೀವನದ ಅಂತ್ಯವು ಮರಣವೆಂದು ಜನರು ಭಾವಿಸಬಹುದು, ಆದರೆ ನಿಜವಾದ ಮರಣವು ಒಂದು ಜೀವನದಿಂದ ಮತ್ತೊಂದು ಜೀವನಕ್ಕೆ ತೆರಳುವ ಬದಲಾವಣೆಯಾಗಿದೆ. ಅವರು ಮುಂದುವರೆದರು, ಸರ್ವಶಕ್ತನಾದ ಅಲ್ಲಾಹನು ತನ್ನ ಸೇವಕರನ್ನು ಅತ್ಯಂತ ಪ್ರೀತಿಯಿಂದ ಕಾಣುತ್ತಾನೆ. ಆದ್ದರಿಂದ ಮರಣದ ಭಯವನ್ನು ಕಡಿಮೆ ಮಾಡಲು ಅವನು ಹಾಮಿ ಕನಸುಗಳನ್ನು ಕಳುಹಿಸುತ್ತಾನೆ. ಈ ಕನಸುಗಳ ಮೂಲಕ ಮರಣವು ಒಂದು ಹೊಸ ಜೀವನದ ಆರಂಭವೆಂದು ವ್ಯಕ್ತಿಯು ತಿಳಿಯುತ್ತಾನೆ ಮತ್ತು ಅವನ ಮರಣದ ಭಯವು ಕಡಿಮೆಯಾಗುತ್ತದೆ. ಈ ಅವಕಾಶವು ವ್ಯಕ್ತಿಗೆ ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಡಲು ಮತ್ತು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರಯಾಣಕ್ಕೆ ತಯಾರಾಗುವಂತೆ ತನ್ನ ಆತ್ಮವನ್ನು ಸಿದ್ಧಗೊಳಿಸಲು ಅನುವು ಮಾಡಿಕೊಡುತ್ತದೆ. ಹಜರತ್ ಅಲಿ ವಿವರಿಸಿದರು, ಮರಣದ ಮೊದಲು ಒಬ್ಬ ವ್ಯಕ್ತಿಯು ತಾನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಪ್ರಯಾಣಿಸುತ್ತಿರುವ ಕನಸು ಕಾಣುತ್ತಾನೆ. ಅವನ ಬಟ್ಟೆಗಳು ಬಿಳಿಯಾಗಿ ಕಾಣುತ್ತವೆ ಮತ್ತು ಸಂಬಂಧಿಕರೋ ಮೃತ ಪೋಷಕರೋ ಒಡಗೂಡಿರುವ ಜೀವನದ ಸಹಚರರು ಅವನನ್ನು ಹೊಸ ಭೂಮಿಗೆ ಕೊಂಡೊಯ್ಯಲು ಬರುತ್ತಾರೆ. ಕನಸಿನಲ್ಲಿ ಮೃತ ಸಂಬಂಧಿಕರು ಹೇಳುತ್ತಾರೆ, ಈ ಭೂಮಿಯಲ್ಲಿ ನಿನ್ನ ಪ್ರಯಾಣ ಮುಗಿದಿದೆ, ನಾವು ನಿನ್ನನ್ನು ಮತ್ತೊಂದು ರಾಜ್ಯಕ್ಕೆ ಕೊಂಡೊಯ್ಯುತ್ತೇವೆ. ಮೃತ ಪ್ರಿಯರನ್ನು ಕನಸಿನಲ್ಲಿ ಕಾಣುವುದು ಆ ವ ದ ಯ ಕ ತಿಗೆ ಧೈರ್ಯವನ್ನು ನೀಡುತ್ತದೆ ಮತ್ತು ಮರಣದ ಭಯವನ್ನು ಕಡಿಮೆ ಮಾಡುತ್ತದೆ. ಆ ವ್ಯಕ್ತಿಯು ಹಜರತ್ ಅಲಿಯವರನ್ನು ಕೇಳಿದನು, ಓ ಹಜರತ್ ಅಲಿಯಾರಾದರೂ, ಅಂತಹ ಕನಸನ್ನು ಕಂಡರೆ ಅದು ಇಲ್ಹಾಮಿ ಕನಸೋ ಅಥವಾ ಶೈತಾನನಿಂದ ಬಂದದ್ದೋ ಎಂದು ಹೇಗೆ ತಿಳಿಯುವುದು? ಹಜರತ್ ಅಲಿ ಉತ್ತರಿಸಿದರು, ಕನಸು ಕಂಡ ನಂತರ ಭಯ ಅಥವಾ ಆತಂಕ ಉಂಟಾದರೆ ಅದು ಶೈತಾನನಿಂದ ಬಂದದ್ದು. ಆದರೆ ಕನಸು ಮನಸ್ಸಿಗೆ ಶಾಂತಿಯನ್ನು ನೀಡಿದರೆ, ಮರಣದ ಭಯವನ್ನು ಕಡಿಮೆ ಮಾಡಿದರೆ, ಪ್ರೀತಿ ಮತ್ತು ಶಾಂತತೆಯನ್ನು ಪ್ರೇರೇಪಿಸಿದರೆ ಅದು ರಹಮಾನಿ ಕನಸಾಗಿದೆ. ಪ್ರಿಯ ಸ್ನೇಹಿತರೆ, ಸರ್ವಶಕ್ತನಾದ ಅಲ್ಲಾಹನ ಸಿಂಹಾಸನದ ಕೆಳಗೆ ಸಿದ್ರತುಲ್ ಮುಂತಹಾ ಎಂಬ ಒಂದು ಶ್ರೇಷ್ಠ ವೃಕ್ಷವು ನಿಂತಿದೆ. ಅದರ ವಿಸ್ತಾರವು ಕಲ್ಪನೆಗೆ ಮೀರಿದೆ, ಏಕೆಂದರೆ ಅದರಲ್ಲಿ ಸಂಪೂರ್ಣ ವಿಶ್ವದಲ್ಲಿ ಸೃಷ್ಟಿಯಾದ ಎಲ್ಲ ಮನುಷ್ಯರ ಮತ್ತು ಇತರ ಜೀವಿಗಳ ಸಂಖ್ಯೆಗೆ ಸಮನಾದ ಎಲೆಗಳಿವೆ. ಪ್ರತಿಯೊಂದು ಎಲೆಯ ಮೇಲೆ ಪ್ರತಿಯೊಂದು ಆತ್ಮದ ಮತ್ತು ಜೀವಿಯ ಹೆಸರನ್ನು ಬರೆಯಲಾಗಿದೆ. ಪ್ರಿಯರೇ, ಒಬ್ಬ ವ ಡ ಯ ಕ ತಿಯ ಮರಣದ ಸಮಯ ಸಮೀಪಿಸಿದಾಗ, ಅವನ ಆಯುಷ್ಯವು ಮುಗಿದಾಗ, ಮರಣಕ್ಕೆ 40 ದಿನಗಳ ಮೊದಲು ಆ ವೃಕ್ಷದಿಂದ ಒಂದು ಎಲೆಯು ಅಜ್ರಾಯಿಲ್ ಅಲೈಹಿಸ್ಸಲಾಂ ಎಂಬ ಮರಣದ ದೂತನ ಮುಂದೆ ಬೀಳುತ್ತದೆ. ಆ ಎಲೆಯ ಮೇಲೆ ಮರಣ ಹೊಂದಲಿರುವ ವ್ಯಕ್ತಿಯ ಹೆಸರನ್ನು ಬರೆಯಲಾಗಿರುತ್ತದೆ.
ಸಿದ್ರತುಲ್ ಮುಂತಹದಿಂದ ಯಾರಾದರೂ ಹೆಸರಿನ ಎಲೆ ಬಿದ್ದಾಗ ಆಕಾಶದ ಎಲ್ಲ ದೂತರು ಆ ವ್ಯಕ್ತಿಯನ್ನು ಮೃತನೆಂದು ಕರೆಯಲು ಪ್ರಾರಂಭಿಸುತ್ತಾರೆ. ಅವನ ನಿಜವಾದ ಮರಣಕ್ಕೆ 40 ದಿನಗಳ ಮೊದಲು ಅವನ ಹೆಸರನ್ನು ದೂತರ ದಾಖಲೆಯಲ್ಲಿ ಮೃತನೆಂದು ದಾಖಲಿಸಲಾಗುತ್ತದೆ. ಪ್ರಿಯ ಸ್ನೇಹಿತರೆ, ಆ ಎಲೆ ಬಿದ್ದ ವ್ಯಕ್ತಿಯು ಲೋಕದಲ್ಲಿ ಇನ್ನೂ 40 ದಿನಗಳ ಕಾಲ ಜೀವಿಸುತ್ತಾನೆ. ಆ 40 ದಿನಗಳು ಮುಗಿದಾಗ ಮರಣದ ದೂತನು ಅವನ ಬಳಿಗೆ ಬಂದು ಅವನ ಮುಂದೆ ಕುಳಿತುಕೊಳ್ಳುತ್ತಾನೆ. ಆ ಸಮಯದಲ್ಲಿ ಆ ವ್ಯಕ್ತಿಯು ರೋಗದ ನೋವಿನಿಂದ ಬಳಲುತ್ತಿರುತ್ತಾನೆ. ಇದ್ದಕ್ಕಿದ್ದಂತೆ ಮರಣದ ದೂತನನ್ನು ಕಂಡು ಅವನು ಭಯಭೀತನಾಗಿ ಕೇಳುತ್ತಾನೆ, ನೀನು ಯಾರು? ಮರಣದ ದೂತನು ಉತ್ತರಿಸುತ್ತಾನೆ, ನಾನು ಮಲಕುಲ್ ಮೌತ್, ನಿನ್ನ ಆತ್ಮವನ್ನು ತೆಗೆದುಕೊಳ್ಳಲು ಬಂದಿದ್ದೇನೆ. ಪ್ರಿಯ ಸ್ನೇಹಿತರೆ, ಇದನ್ನು ಕೇಳಿ ಮರಣಾಸನ್ನನಾದ ವ್ಯಕ್ತಿಯು ಮುಖವನ್ನು ತಿರುಗಿಸುತ್ತಾನೆ ಮತ್ತು ಅವನ ಕಣ್ಣುಗಳು ಕಲ್ಲಿನಂತೆ ಕಠಿಣವಾಗುತ್ತವೆ. ನಂತರ ಮಲಕುಲ್ ಮೌತ್ ಹೇಳುತ್ತಾನೆ, ನಿನಗೆ ನನ್ನನ್ನು ಗುರುತಿಸಲಿಲ್ಲವೇ? ನಿನ್ನ ಮಕ್ಕಳ ಮತ್ತು ಪೋಷಕರ ಆತ್ಮವನ್ನು ತೆಗೆದುಕೊಂಡವನು ನಾನೇ. ಇಂದು ನಿನ್ನ ಆತ್ಮವನ್ನು ತೆಗೆದುಕೊಳ್ಳಲು ಸಮಯ ಬಂದಿದೆ. ನಿನಗಿಂತ ಮೊದಲು ಮರಣವನ್ನು ಅನುಭವಿಸಿದ ನಿನ್ನ ಮಕ್ಕಳನ್ನು ಮತ್ತು ಸಂಬಂಧಿಕರನ್ನು ನೀನು ಶೀಘ್ರದಲ್ಲೇ ಭೇಟಿಯಾಗುವೆ. ನಾನೇ ಮರಣ. ನಿನಗಿಂತ ಮೊದಲಿನವರನ್ನು, ನಿನಗಿಂತ ಧನಿಕರನ್ನು ಮತ್ತು ಬಲಿಷ್ಠರನ್ನು ನಾನು ನಾಶ ಮಾಡಿದ್ದೇನೆ. ನಂತರ ಮರಣದ ದೂತನು ಅವನನ್ನು ಕೇಳುತ್ತಾನೆ, ನಿನಗೆ ಈ ಲೋಕವು ಹೇಗೆ ಕಾಣಿತು? ಮರಣಾಸನ್ನನಾದ ವ್ಯಕ್ತಿಯು ಉತ್ತರಿಸುತ್ತಾನೆ, ನಾನು ಈ ಲೋಕವನ್ನು ವಂಚನಾಪರವಾಗಿಯೂ ವಿಶ್ವಾಸದ್ರೋಹಿಯಾಗಿಯೂ ಕಂಡುಕೊಂಡೆ. ನಂತರ ಅಲ್ಲಾಹನ ಆದೇಶದಂತೆ ಲೋಕವು ಅವನ ಮುಂದೆ ಕಾಣಿಸಿಕೊಂಡು ಹೇಳುತ್ತದೆ, ಓ ಅವಿಧೇಯನೇ, ನಿನ್ನ ಒಡೆಯನಿಗೆ ನೀನು ಎಷ್ಟು ಅವಿಧೇಯತೆಯನ್ನು ತೋರಿದೆ, ಎಷ್ಟು ಪಾಪಗಳನ್ನು ಮಾಡಿದೆ. ಅನೇಕರು ನಿನಗೆ ಉಪದೇಶ ನೀಡಿದರೂ ನೀನು ಯಾರ ಉಪದೇಶವನ್ನು ಕೇಳಲಿಲ್ಲ. ನಿನಗೆ ಮರಣವು ಎಂದಿಗೂ ಬರುವುದಿಲ್ಲ ಎಂದು ನೀನು ಈ ಲೋಕದಲ್ಲಿ ಎಂದೆಂದಿಗೂ ಇರುವೆ ಎಂದು ಭಾವಿಸಿದೆ. ನಂತರವನು ತನ್ನ ಜೀವನ ಪೂರ್ತಿ ಪ್ರೀತಿಸಿದ ಪರಲೋಕವನ್ನು ನಿರ್ಲಕ್ಷಿಸಿ ಪಾಪಗಳಲ್ಲಿ ಮುಳುಗಿದ ಆ ಲೋಕವು ಮರಣಾಸನ್ನನಿಗೆ ಹೇಳುತ್ತದೆ, ನಾನು ನಿನ್ನಿಂದ ಮತ್ತು ನಿನ್ನ ಕಾರ್ಯಗಳಿಂದ ಮುಕ್ತನಾಗಿದ್ದೇನೆ. ನಂತರ ಅಲ್ಲಾಹನ ಆದೇಶದಂತೆ ಅವನ ಸಂಪತ್ತು ಅವನ ಮುಂದೆ ಕಾಣಿಸಿಕೊಂಡು ಹೇಳುತ್ತದೆ, ಓ ಅವಿಧೇಯನೇ, ನೀನು ನನ್ನನ್ನು ಅನ್ಯಾಯದ ಮತ್ತು ನಿಷಿದ್ಧ ಮಾರ್ಗಗಳ ಮೂಲಕ ಸಂಪಾದಿಸಿದೆ, ಪಾಪಮಯ ಮಾರ್ಗಗಳಲ್ಲಿ ಖರ್ಚು ಮಾಡಿದೆ. ನೀನು ನನ್ನನ್ನು ಬಡವರಿಗೆ ಮತ್ತು ಅಗತ್ಯವಿರುವವರಿಗೆ ಖರ್ಚು ಮಾಡಿದ್ದರೆ ಇಂದು ನಾನು ನಿನಗೆ ಉಪಯೋಗಕ್ಕೆ ಬಂದಿರುತ್ತಿದ್ದೆ. ಪ್ರಿಯ ಸ್ನೇಹಿತರೇ, ನಂತರ ಮರಣಾಸನ್ನನಾದವನ ನಾಲಿಗೆ ಮೌನವಾಗುತ್ತದೆ. ಅವನ ನಾಲಿಗೆ ಮೌನವಾದಾಗ 4 ದೂತರು ಅವನ ಬಳಿಗೆ ಬಂದು ಸಲಾಂ ಹೇಳುತ್ತಾರೆ. ಮೊದಲ ದೂತನು ಬಂದು ಮರಣಾಸನ್ನನನ್ನು ಶುಭಾಶಯಿಸಿ ಹೇಳುತ್ತಾನೆ, ಓ ಅಲ್ಲಾಹನ ಸೇವಕನೇ, ನಾನು ನಿನ್ನ ಜೀವನಾಧಾರಕ್ಕೆ ನೇಮಿತ ದೂತನಾಗಿದ್ದೇನೆ. ನಾನು ಪೂರ್ವದಿಂದ ಪಶ್ಚಿಮದವರೆಗೆ ಭೂಮಿಯನ್ನು ಶೋಧಿಸಿದರೂ ನಿನಗೆ ಒಂದು ತುಂಡು ಆಹಾರವೂ ಸಿಗಲಿಲ್ಲ. ನಂತರ ಎರಡನೇ ದೂತನು ಬಂದು ಅವನನ್ನು ಶುಭಾಶಯಿಸಿ ಹೇಳುತ್ತಾನೆ, ಓ ಅಲ್ಲಾಹನ ಸೇವಕನೇ, ನಾನು ನಿನ್ನ ನೀರಿಗೆ ನೇಮಿತ ದೂತನಾಗಿದ್ದೇನೆ. ನಾನು ಪೂರ್ವದಿಂದ ಪಶ್ಚಿಮದವರೆಗೆ ಭೂಮಿಯನ್ನು ಶೋಧಿಸಿದರೂ ನಿನಗೆ ಒಂದು ಹನಿ ನೀರು ಸಿಗಲಿಲ್ಲ. ನಂತರ ಮೂರನೇ ದೂತನು ಬಂದು ಅವನನ್ನು ಶುಭಾಶಯಿಸಿ ಹೇಳುತ್ತಾನೆ, ಓ ಅಲ್ಲಾಹನ ಸೇವಕನೇ, ನಾನು ನಿನ್ನ ಉಸಿರಾಟಕ್ಕೆ ನೇಮಿತ ದೂತನಾಗಿದ್ದೇನೆ. ನಾನು ಪೂರ್ವದಿಂದ ಪಶ್ಚಿಮದವರೆಗೆ ಭೂಮಿಯನ್ನು ಶೋಧಿಸಿದರೂ ನಿನಗೆ ಒಂದು ಉಸಿರಾಟವೂ ಸಿಗಲಿಲ್ಲ. ನಂತರ ನಾಲ್ಕನೇ ದೂತನು ಬಂದು ಅವನನ್ನು ಶುಭಾಶಯಿಸಿ ಹೇಳುತ್ತಾನೆ, ಓ ಅಲ್ಲಾಹನ ಸೇವಕನೇ, ನಾನು ನಿನ್ನ ಆಯುಷ್ಯಕ್ಕೆ ನೇಮಿತ ದೂತನಾಗಿದ್ದೇನೆ. ನಾನು ಪೂರ್ವದಿಂದ ಪಶ್ಚಿಮದವರೆಗೆ ಭೂಮಿಯನ್ನು ಶೋಧಿಸಿದರೂ ನಿನಗೆ ಒಂದು ಕ್ಷಣವೂ ಉಳಿದಿಲ್ಲವೆಂದು ಕಂಡುಕೊಂಡೆ. ನಂತರ ಕಾರ್ಯಗಳನ್ನು ದಾಖಲಿಸುವ 2 ದೂತರು ಬಂದು ಅವನ ಕಾರ್ಯಗಳ ಪುಸ್ತಕವನ್ನು ಪ್ರಸ್ತುತಪಡಿಸುತ್ತಾರೆ. ಮರಣಾಸನ್ನನಾದ ವ್ಯಕ್ತಿಯು ತನ್ನ ದಾಖಲೆಗಳನ್ನು ನೋಡಿದಾಗ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತದೆ. ಅವನು ಭಯದಿಂದ ಸುತ್ತಲೂ ನೋಡಲು ಪ್ರಾರಂಭಿಸುತ್ತಾನೆ, ತನ್ನ ಸ್ವಂತ ಪುಸ್ತಕವನ್ನು ಓದಲು ಹಿಂಜರಿಯುತ್ತಾನೆ. ನಂತರ ಅಲ್ಲಾಹನ ಆದೇಶದಂತೆ ಮರಣದ ದೂತನು ಅವನ ಆತ್ಮವನ್ನು ವಶಪಡಿಸಿಕೊಳ್ಳುತ್ತಾನೆ. ಈ ರೀತಿಯಲ್ಲಿ ಲೋಕವನ್ನೇ ಎಲ್ಲವೆಂದು ಭಾವಿಸಿದ್ದ ಆ ವ್ಯಕ್ತಿಯು ಅದನ್ನು ಬಿಟ್ಟು ತನ್ನ ನಿಜವಾದ ವಾಸಸ್ಥಾನಕ್ಕೆ ಮರಳುತ್ತಾನೆ. ಮೃತನು ನೀತಿವಂತನಾಗಿದ್ದರೆ ಅವನ ಸಮಾಧಿಯು ಸ್ವರ್ಗದ ತೋಟಗಳಲ್ಲಿ ಒಂದು ತೋಟವಾಗಿ ಪರಿವರ್ತನೆಯಾಗುತ್ತದೆ. ಆದರೆ ಅವನು ಪಾಪಿಯಾಗಿದ್ದರೆ ಮತ್ತು ಅಲ್ಲಾಹನಿಗೆ ಅವಿಧೇಯತೆಯನ್ನು ತೋರಿದವನಾಗಿದ್ದರೆ ಅವನ ಸಮಾಧಿಯು ನರಕದ ಕಂದಕಗಳಲ್ಲಿ ಒಂದು ಕಂದಕವಾಗಿ ತನೆಯಾಗುತ್ತದೆ. ಸರ್ವಶಕ್ತನಾದ ಅಲ್ಲಾಹನು ನಮಗೆ ನೀತಿಯುತ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯವನ್ನು ನೀಡಲಿ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪ್ರೀತಿಯಲ್ಲಿ ಮುಳುಗಿದ ಜೀವನ ಮತ್ತು ಮರಣವನ್ನು ನೀಡಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.